ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತ, ಸುಸ್ವಾಗತ. ಪ್ರತಿ ಸಲ ಬಿಗ್ ಬಾಸ್ ಶುರುವಾಗೋಕ್ ಮುಂಚೆ ಒಂದಷ್ಟು ಜನ ಆನ್ಲೈನ್ ಬೆಗ್ಗರ್ಸ್ ಗಳು ನಮ್ಮನ್ನು ಕರ್ಕಳಿ ಬಿಗ್ ಬಾಸ್ ಅಂತ ರೀಲ್ಸ್ ಮಾಡೋರು. ಈ ಸಲ ಬಿಗ್ ಬಾಸ್ ನವರೇ ಜನಸಾಮಾನ್ಯರಿಗೆ ಅವಕಾಶ ಕೊಡ್ತೀವಿ ಏನ್ ಬಿಟ್ಟಿದ್ದಾರೆ. ಈಗ ಕೇಳ್ಬೇಕಾ? ತಕೋ ಎಲ್ರು ನಾನು ನಾನು ಅಂತ ಮುಗಿ ಬಿದ್ಬಿಟ್ಟವ್ರೆ. ಬಿಗ್ ಬಾಸ್ ಸೀಸನ್ 13 ನೋಡಿ ಫ್ರೆಂಡ್ಸ್, ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ವಿಡಿಯೋ ಶೇರ್ ಮಾಡಿ ಅಂದ್ರೆ ನನ್ನ ಕರ್ಕಳಿ ಬಿಗ್ ಬಾಸ್ಗೆ. ನಾನು ಬಿಗ್ ಬಾಸ್ ಬರ್ಬೇಕಂತ ಇದೀನಿ. ನಾನು ಈಗ ಬಿಗ್ ಬಾಸ್ಗೆ ಯಾಕೆ ಬರ್ಬೇಕಂತ ಇದೀನಿ ಅಂದ್ರೆ ಬಿಗ್ ಬಾಸ್ ನಾವು ಬರ್ಲೇಬೇಕು. ಸೊ ಇವರಲ್ಲಿ ಒಂದಷ್ಟು ಜನನ ವಿಚಾರಿಸ್ಕೊಂಡ್ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಸ್ಕೂಲಲ್ಲಿ ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ. ಸ್ಕೂಲಲ್ಲಿ ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ. ಲೇ ಕಮಂಗಿ, ಮೇಷ್ಟ್ರು ಗುರುಗಳು ಶಿಕ್ಷಕರು ಎಲ್ಲ ಒಂದೇ ಕಣ್ಲಾ? ಬೇಕು ಪಡ್ತಾರ ಮಾತಾಡ್ತಿದ್ಯಲ್ಲೋ. ತನ್ ಮಕ್ಳು ಬುದ್ಧಿವಂತರಾಗ್ಬೇಕಂತ ತಂದೆ ತಾಯಿ ದೇವ್ರಾಗ್ತಾರೆ. ಏನದು ಮಕ್ಳು ಬುದ್ಧಿವಂತರಾಗ್ಲಿ ಅಂತ ತಂದೆ ತಾಯಿ ದೇವ್ರಾಗ್ತಾರ? ಏನ್ಲ ಇದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ತನ್ ಮಕ್ಳು ಬುದ್ಧಿವಂತರಾಗ್ಬೇಕಂತ ತಂದೆ ತಾಯಿ ದೇವ್ರಾಗ್ತಾರೆ. ಬಿಗ್ ಬಾಸ್ ಅಲ್ಲಿ ಕಾಲಿಕ್ಕಿದ್ರೆ ಪ್ರತಿಯೊಬ್ರು ಸ್ಟಾರ್ ಆಗ್ತಾರೆ. ನೀನ್ ಏನ್ ಆಗ್ತೀಯೋ ಇಲ್ವೋ ಗೊತ್ತಿಲ್ಲ, ಸದ್ಯಕ್ಕೆ ದೊಡ್ಡ ಬಕೆಟ್ ಆಗಿದ್ಯಾ ಅನ್ನೋದ್ ಗೊತ್ತು. ಇಷ್ಟು ದಿನ ಫಿಲಂ ಆಕ್ಟರ್ಸ್ ಗಳಿಗೆ ಬಕೆಟ್ ಹಿಡ್ದ, ಈಗ ಅದು ಸಾಲಲ್ಲ ಅಂತ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಕೆಟ್ ಹಿಡಿತಾವ್ನೆ. ಚೆನ್ನಾಗಿ ಹಿಡಿತೀರ ಬಕೆಟ್. ಬಿಗ್ ಬಾಸ್ ಬೇಗ ಕರ್ಕೊಳ್ಳಿ ಬಿಗ್ ಬಾಸ್, ಕುಟುಂಬ ಕಾಯ್ತಾ ಇದೀನಿ ಆರ್ಮಿ ತರ. ಬಿಗ್ ಬಾಸ್ ನವರು ಎಲ್ರಿಗಿಂತ ಬೇಗ ನಿನ್ನೇ ಕರೆಯೋದು ಯಾಕೆ ಹೇಳು? ಕಸ ಹೊಡಿಯಕ್ಕೆ, ಸೆಟ್ ಹಾಕಕ್ಕೆ, ಕೊಟ್ಟಿಂಗು ವೆಲ್ಡಿಂಗು ಪೇಂಟಿಂಗ್ ಮಾಡ್ಬೇಕಲ್ಲ, ಅದಕ್ಕೆ. ಸೊ ಬಿಗ್ ಬಾಸ್ಗೆ ನಾನೇನಕ್ಕೆ ಹೋಗ್ಬೇಕಂದ್ರೆ ನನ್ನ ಒಂದು ಏನ್ ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಲೋ ಮೂದೇವಿ, ಫಸ್ಟ್ ರ್ಯಾಂಕ್ ರಾಜು ತರ ಡಬಲ್ ಮೀನಿಂಗ್ ನಲ್ಲಿ ಮಾತಾಡೋದ್ ಬಿಟ್ಟು ನೇರವಾಗಿ ಏನ್ ಮಾಡ್ತೀಯ ಅದನ್ ಬಗಳು. ಏನೋ ಮಾಡ್ತಾನಂತೆ, ಅದಕ್ಕೆ ಬಿಗ್ ಬಾಸ್ ನವ್ರು ಇವನನ್ನ ಸೆಲೆಕ್ಟ್ ಮಾಡ್ಬೇಕಂತೆ. ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ನೀನು ಮೊದ್ಲೇ ಪೆಟ್ರೋಲ್ ಗಿರಾಕಿ ಏನೇನೋ ಮಾಡ್ತೀನಿ ಅಂತ ಪೆಟ್ರೋಲ್ ತಗೊಂಡು ಹೋಗಿ ಬಿಗ್ ಬಾಸ್ ಸೆಟ್ಗೆ ಬೆಂಕಿ ಇಟ್ಬಿಡ್ತೀಯ. ನಂದು ಕನ್ಸಲ್ಲ ಅದು ನನ್ನ ಡ್ರೀಮ್ ಬಿಗ್ ಬಾಸ್. ನಂದು ಕನ್ಸಲ್ಲ ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಲೋ ಮಂಕಣ್ಣ, ಡ್ರೀಮು ಕನ್ಸು ಎರಡೂ ಒಂದೇ ಕಣ್ಲಾ? ಅದು ನನ್ನ ಕನ್ಸಲ್ಲ, ಡ್ರೀಮ್ ಅಂತೆ. ನಂದು ಕನ್ಸಲ್ಲ ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಇನ್ನೊಂದ್ಸರಿ ಏನಾದ್ರು ಇಂಗ್ಲಿಷು ಕನ್ನಡ ಸೇರ್ಸಿ ಹೇಳ್ಬಿಟ್ರೆ ನೀನ್ ಬಾಯಿ ಹೊಲ್ದು ಬಿಡ್ತೀನಿ. ಕುತ್ಕೊಳ್ಳ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗ್ದಿ ಕೇಳ್ಕೊಂತೀನಿ. ನಾನು ಈ ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನ್ಸು. ಎಲ್ಲಾ ಓಕೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಯಾಕೆ ಒಳ್ಳೆ ಯಾರೋ ಸೋತೋಗ್ಬಿಟ್ಟವ್ರೆ ಅನ್ನೋ ತರ ಎಮೋಷನಲ್ ಆಗಿ ಹಾಕಿದ್ಯಲ್ಲ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗ್ದಿ ಕೇಳ್ಕೊಂತೀನಿ. ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಇವನ್ ಅಂತ ಛತ್ರಿ ಬಿಲಾಲಿ ಅಂದ್ರೆ ಬೇರೆ ವಿಡಿಯೋದಲ್ಲಿ ಕಿರಾತಕಂತರ ಕಿರ್ಚಾಡ್ತಾನೆ, ಆದ್ರೆ ಇಲ್ಲಿ ಅಮಾಯಕಂತರ ಆಕ್ಟಿಂಗ್ ಮಾಡ್ತಾವನೆ. ನಾನು ಈ ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನ್ಸು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಯಾಕೆ ಸರ್ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಸಾಧನೆ ಮಾಡ್ಬಾರ್ದ? ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ಆಸೆ ಇರಬಾರ್ದ? ಲೋ ಅಮುಕ್ ಬಡವ ಮಿಡಲ್ ಕ್ಲಾಸ್ ಅನ್ನೋ ಸಿಂಪತಿ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಅಮಿಕ್ ಕಂಡು ನಿನ್ನ ಟ್ಯಾಲೆಂಟ್ ಏನು ಅದನ್ನ ಬಗಳು. ಬಕೆಟ್ ಹಿಡಿಯೋದ್ನೇ ಟ್ಯಾಲೆಂಟ್ ಅನ್ಕೊಂಡಿದ್ಯಾ? ಮೆಂಟ್ ಆಡೋದ್ನೇ ಟ್ಯಾಲೆಂಟ್ ಅನ್ಕೊಂಡಿದ್ಯಾ? ಇಲ್ಲ ಅಮುಕ್ ಅಂತ ಡೈಲಾಗ್ ಹೊಡಿಯೋದ್ನೇ ಟ್ಯಾಲೆಂಟ್ ಅನ್ಕೊಂಡ್ಬಿಟ್ಟಿದ್ಯಾ? ನಿಂದು ಟ್ಯಾಲೆಂಟ್ ಅಲ್ಲ, ಪಬ್ಲಿಕ್ ಟಾಯ್ಲೆಟ್. ನಿನ್ ಅವತಾರನ ಒಂದ್ ಕ್ಯಾಮ್ರಾದಲ್ಲೇ ನೋಡಕ್ ಆಗ್ತಿಲ್ಲ, ಇನ್ನು 120 ಆಂಗಲ್ ನಲ್ಲಿ ನೋಡ್ಬಿಟ್ರೆ ಕರ್ನಾಟಕ ಜನರ ಕಣ್ಣಿಗೆ ಕುಷ್ಠರೋಗ ಬಂದ್ಬಿಡ್ತದೆ. ಬಿಗ್ ಬಾಸ್ ಹೋಗ್ಲಮ್ಮ, ಬಿಗ್ ಬಾಸ್ ಹೋಗೋದ್ಮೇಲೆ ವಿನ್ನರ್ ಆಗ್ಲಮ್ಮ. ಕರೋನಾ ಬಂದ್ ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾರದು. ನಿನ್ನ ಕಳಿಸ್ಬೇಕಿರೋದು ಬಿಗ್ ಬಾಸ್ ಕಲ್ಲ, ಹುಚ್ಚಾಸ್ಪತ್ರೆಗೆ. ಒಟ್ಟಿ ಐತೆ, ನೀನ್ ಹಿಂಗೆ ಆಡ್ತಿದ್ರೆ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಸ್ಬೇಕಾಗ್ತದೆ. ವಿನ್ನರ್ ಆಗಿದ್ಮೇಲೆ ಆಚ ಕಡೆ ಬಂದ್ಮೇಲೆ ಫುಲ್ ತಾನೇ ಫೇಮಸ್ ಅಮ್ಮ. ಡುಂಪಾ ಅಪ್ಪ ಡುಂಪಾ 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 ಅಪ್ಪ ಡುಂಪಾ ಡುಂಪಾ. ಇವನು ಸುಮ್ನೆ ಹಿಂಗ ಆಡ್ತವನೆ ಅನ್ಕಂಡ್ರ? ಪಾಪ ಈ ಹುಡುಗನ್ಗೆ ಮಂಗನ ಕಾಯಿಲೆ ಇದೆ. ಇವನಿಗೆ ಮಾಮೂಲಿ ಕೋತಿ ಕಚ್ಚಿಲ್ಲ, ಯಾವ್ದೋ ಭಯಾನಕ ಬಬೂನು ಬಗ್ಗುಸ್ಕೊಂಡ್ ಕಚ್ಬಿಟ್ಟಿದೆ. ಅದಕ್ಕೆ ಹಿಂಗೆ ಮಂಗುನ್ ಗುಟ್ಟಿರೋ ಪೆಂಗನ್ ತರ ಆಡ್ತಾ ಇರ್ತಾನೆ. ಗೆತ್ತು ವಿಕಿ ಅಂದ್ರೆ ಗೆತ್ತು. ನಮ್ಗೆ ಎತ್ತು ಗೊತ್ತು ಇದ್ಯಾವ್ದ್ಲ ಇದು ಗೆತ್ತು ವಿಕಿ ಅಂದ್ರೆ ಗೆತ್ತು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆ? ಪೂರ್ತಿ ಕನ್ನಡಿಗರಾದ್ರೆ ಒಂಥರ, ಇಲ್ಲ ಪೂರ್ತಿ ತಮಿಳ್ನವರಾದ್ರೆ ಇನ್ನೊಂಥರ. ಈ ಕ್ರಾಸ್ ಬ್ರೀಡ್ ಕೊಂಗೇಶ್ ಕುಮಾರ್ಗಳ ಕಾಟ ತಡಿಯಕ್ ಆಗ್ತಾ ಇಲ್ಲ ಶಿವ. ಕನ್ನಡ ಡಿಕ್ಷನರಿಲಿ ಇಲ್ದೇ ಇರೋ ಪದಗಳನ್ನೆಲ್ಲ ಹುಟ್ಟಾಕ್ತಾವ್ರೆ. ಬಿಗ್ ಬಾಸ್ ವಿಕಿ ಬಿಗ್ ಬಾಸ್ ಆಗ್ತೀನಿ ಫೇಮಸ್ ನಾನು ಮಾಡ್ತೇನೆ. ನೀವೇ ಎಂಕರೇಜ್, ಇವಾಗ ಇರ್ತೀನಿ ನಾನು ಸೈಲೆಂಟ್. ಆಮೇಲೆ ಬಿಗ್ ಬಾಸ್ ನಾನು ತೋರ್ತೀನಿ ನಾನು ಟ್ಯಾಲೆಂಟ್. ಅವನ್ ಬಾಯಿಗೋಸಿ ನೀರ್ ಬಿಡ್ರಲ್ಲ,
ನೀಗಿರ್ಕೊಂಡ್ಬಿಟ್ಟಾನು ನನ್ ಮತ್ತೆ ನೀವೇ ಎಂಕರೇಜ್ ಇವಾಗ ಇರ್ತೀನಿ ನಾನು ಸೈಲೆಂಟ್ ಆಮೇಲೆ ಬಿಕಾಸ್ ನಾನು ತೋರ್ತೀನಿ ನಾನು ಟ್ಯಾಲೆಂಟ್ ಇವನು ಸ್ಲೋ ಆಗಿ ಮಾತಾಡಿದ್ರೇನೆ ಅರ್ಥ ಆಗೋದ್ ಕಷ್ಟ ಅಂತದ್ರಲ್ಲಿ ಇವನು ಬೋಲ್ಟ್ ಗುಟ್ಟಿರೋ ನಡ್ತರ ಈ ಪಾರ್ಟಿ ಸ್ಪೀಡ್ ಆಗಿ ಮಾತಾಡ್ತಾವನಲ್ಲ. ನನ್ ಮತ್ತೆ ನೀವೇ ಎಂಕರೇಜ್ ಇವಾಗ ಇರ್ತೀನಿ ನಾನು ಸೈಲೆಂಟ್ ಆಮೇಲೆ ಬಿಕಾಸ್ ನಾನು ಸಮಾಧಾನ ಮಾಡ್ಕೋ, ರಿಲ್ಯಾಕ್ಸ್. ಬಿಗ್ ಬಾಸ್ ಹೋದ್ರೆ ಆಗ್ತೀನಿ ಫುಲ್ ಫೇಮಸ್. ಅದಕ್ಕೆ ನೀವೇನ್ ಮಾಡ್ಬೇಕು, ನಾನು ಸಪೋರ್ಟ್ ಮಾಡ್ಬೇಕು. ಈ ಅಮುಕುಡುಮುಕು ನೀನು ಇಬ್ರು ಬಿಗ್ ಬಾಸ್ ಬರ್ಬೇಡ್ರಿ. ಜಿ ಟಿವಿ ನಲ್ಲಿ ಜಂಗಲ್ ಬೂಗಿ ಅಂತ ಹೊಸ ಕಾರ್ಯಕ್ರಮ ಶುರು ಮಾಡ್ತಾವ್ರಂತೆ. ಏನು ಇದು ಹೊಸ ವಿಷಯ? ಅಲ್ಲಿ ನಿಮ್ಮಂತ ಮಾನವನಾಗದೆ ಉಳಿದ ಮಂಗಗಳಿಗೆ ಫಸ್ಟ್ ಚಾನ್ಸ್ ಕೊಡ್ತಾರಂತೆ. ಅಲ್ಲೋಗಿ ನೀವಿಬ್ರು ಅಮುಕುಸ್ಕೊಂತಿರೋ ಡುಂಪಾಪ ಅನ್ನಿಸ್ಕೊಂತಿರೋ ಏನಾದ್ರೂ ಮಾಡ್ಕೊಂಡ್ ಹಾಳಾಗ್ರಿ. ಡುಂಪಾಪ ಡುಂಪಾ 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 ಪಪ್ಪ ಡುಮ್ಕೋ ಮಾಲ್ ಡುಮಾಲ್ ಡಿಂಟಾಕ ಡಿಂಟಾಕ್ ಡಿಂಟಾಕ್ ಡುಂಪಾಪ ಡುಂಪಾ ಡುಂಪಾ ಡಿಂಟಾಕ ಡಿಂಟಾಕ್ ಡಿಂಟಾಕ್. ಹಾಯ್ ಫ್ರೆಂಡ್ಸ್, ನಾನು ಬಿಗ್ ಬಾಸಿಗೆ ಅಡಿಷನ್ ಹಾಕಿದೆ. ಅದು ಯಾವ ಆ್ಯಪಲ್ಲೂ ಸಿಗ್ತಾ ಇಲ್ಲ. ಪ್ಲೀಸ್ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಯಾರು ಹೆಲ್ಪ್ ಮಾಡಿ ನನ್ನ ಬಿಗ್ ಬಾಸ್ ಕಳಿಸ್ಕೊಡಿ ಅಂತ ಕೇಳ್ಕೊತಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಾಯ್ ಫ್ರೆಂಡ್ಸ್, ನನ್ಗೊಂದು ತಿಕ್ಕತಳೆ ಚೊಂಬ ಕೊಡ್ತೀರಾ ಫ್ರೆಂಡ್ಸ್? ಅಕ್ಕಯ್ಯ ಬಿಗ್ ಬಾಸ್ ಹೋದ್ರೆ ಚೊಂಬ್ ಸಿಗ್ತದೆ ಅಂತ ನಿನಗೆ ಯಾರು ಹೇಳಿದ್ರು? ಅಕ್ಕಯ್ಯ ಮೊದ್ಲು ಚೊಂಬ್ ಕೇಳಿದ್ಲು, ಆಮೇಲೆ ನೋಡ್ರಿ ಬಾತ್ರೂಮ್ನೇ ಕೇಳ್ತಾವಳೆ. ಹಾಯ್ ಫ್ರೆಂಡ್ಸ್, ಯಾರು ಒಂದು ಬಾತ್ರೂಮ್ ಕಟ್ಕೊಡಿ ಫ್ರೆಂಡ್ಸ್. ಮನೆ ಬಾತ್ರೂಮ್ ಹೊಡೆದೋಗ್ಬಿಟ್ಟಿದೆ, ಎಲ್ಲಾರು ಬಯಲ್ಗೆ ಹೋಗ್ಬೇಕು ಫ್ರೆಂಡ್ಸ್. ಎಲ್ರು ನೇಮು ಫೇಮು ಮನಿಗೋಸ್ಕರ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆದ್ರೆ ಇತಿಹಾಸದಲ್ಲಿ ಇದೇ ಫಸ್ಟ್ ಒಬ್ರು ಬಾತ್ರೂಮ್ಗೋಸ್ಕರ ಬಿಗ್ ಬಾಸ್ ಹೋಗ್ತೀನಿ ಅಂತಿರೋದು. ಪ್ಲೀಸ್ ಎಲ್ಲಾರು ಒಂದು ಅರಮನೆ ಹತ್ರ ಬಾತ್ರೂಮ್ ಕಟ್ಕೊಡಿ ಫ್ರೆಂಡ್ಸ್, ಹೋಲಕ್ಕೆ ಪ್ಲೀಸ್ ಫ್ರೆಂಡ್ಸ್. ಅಕ್ಕಯ್ಯ ಬಿಗ್ ಬಾಸ್ ಶುರುವಾಗೋಕೆ ಇನ್ನು 2 ತಿಂಗಳು ಇದೆ. ಅಲ್ಲಿ ತನಕ ಔಟ್ ಗೋಯಿಂಗ್ ಇಲ್ದೆ ಹುಸುರುಗಟ್ಟಿ ಸತ್ಕಿತ್ತೋಗ್ಬಿಟ್ಟಿಯ. ನಾನೇ ಒಂದ್ ಚೊಂಬ್ ಕೊಡಿಸ್ತೀನಿ. ಬಿಗ್ ಬಾಸ್ ಶುರು ಆಗೋ ತನಕ ಅವಸಿ ಬೈಲಲ್ಲೇ ಅಡ್ಜಸ್ಟ್ ಮಾಡ್ಕೊಂಬಿಡು. ಫ್ರೆಂಡ್ಸ್, ಯಾರು ನಂಗೊಂದು ಮಂಚ ಕೊಡಿಸ್ತೀರಾ ಪ್ಲೀಸ್? ಹೆಲ್ಪ್ ಮಾಡಿ ಫ್ರೆಂಡ್ಸ್. ನನ್ನ ಮನೇಲಿ ಮಂಚ ಎಲ್ಲ ಗೊತ್ತಾ ಮನಿಕೊಳಕ್ಕೆ. ನಾನು ನೆಲದ ಮೇಲೆ ಮನಿಕೊಂತಿದ್ದೀನಿ ಗೊತ್ತಾ. ಪ್ಲೀಸ್ ಫ್ರೆಂಡ್ಸ್, ಯಾರಾದ್ರೂ ಇದ್ರೆ ಕೊಡಿಸಿ ಫ್ರೆಂಡ್ಸ್. ತೊಳ್ಕೊಳಕ್ ಚೊಂಬಿಲ್ಲ, ಹೇಳಕ್ ಬಾತ್ರೂಮ್ ಇಲ್ಲ, ಮಲ್ಕೊಳಕ್ ಮಂಚ ಇಲ್ಲ. ದೇವ್ರು ಎಲ್ಲಾ ಕಷ್ಟನು ನಿನ್ಗೆ ಕೊಟ್ಟವನಲ್ಲ ಅಕ್ಕಯ್ಯ. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಅಕ್ಕಯ್ಯ ಮಂಚ ಬಾತ್ರೂಮ್ ಕೇಳಿದ್ದು ಪ್ರಾಬ್ಲಮ್ ಇಲ್ಲ, ಇನ್ನೂ ಮುಂದುವರೆದು ಮಲ್ಕೊಳಕ್ ಜನಾನು ಕರಿತಾವಳೆ. ಹಾಯ್ ಫ್ರೆಂಡ್ಸ್, ನಾನು ನಿದ್ದೆ ಮಾಡ್ತಿದ್ದೀವಿ, ನೀವು ಬನ್ನಿ ಫ್ರೆಂಡ್ಸ್ ನಿದ್ದೆ ಮಾಡೋಣ. ಯಾರ್ಯಾರು ಬರ್ತೀರಾ ಹೇಳಿ. ಅಕ್ಕಯ್ಯನೇನಾದ್ರೂ ಈ ಸಲ ಬಿಗ್ ಬಾಸ್ ಕಳ್ಸಿದ್ರೆ ಗಂಡು ಸ್ಪರ್ಧಿಗಳ ಕತೆ. ಹಾಯ್ ಎಲ್ರಿಗೂ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ನಮಸ್ಕಾರ. ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ಬಿಗ್ ಬಾಸ್ಗೆ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಯಾಕೋ ಬಿಗ್ ಬಾಸ್ ನವರು ಚಾನ್ಸ್ ಕೊಡ್ತೀನಿ ಎಂದಿರೋದು ಕಾಮನ್ ಪೀಪಲ್ಗೆ, ಅಂದ್ರೆ ಜನಸಾಮಾನ್ಯರಿಗೆ, ಸಾಮಾನ್ ಬಗ್ಗೆ ಮಾತಾಡೋ ಜನರಿಗಲ್ಲ. ನಿನ್ ಮಣ್ಣ ತುಂಬ ನೋಡ, ನಿನ್ ಕಟ್ ಮಾಡಿ ಎಣ್ಣೆ ಬದ್ನಿಕಾಯಿ ಮಾಡ್ತ ನಾನು. ನಿಗರ್ ನಿಂದಿರ್ತೈತೇನ ನಿಗರ ಮಿಸಿಗರಿ ಗಟ್ಟಿಗೆ ಸೇಪ್ ಆಗಿಟ್ಗ ಜೋತ್ರ ಒಳಗಡೆ ಕೇಳಲಾರನು. ನೋಡಿದ್ರಲ್ಲ ಅಕ್ಕ, ಜನಸಾಮಾನ್ಯನ ಅಥವಾ ಸಾಮಾನ್ಯ ಜನನ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಅರ್ಥ ಆಯ್ತು ಅನ್ಸುತ್ತೆ. ಯಾವ ತರ ಇಲ್ಲ ಅಂತ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಗೊತ್ತು. ನನಗೆ ಏನು ಪ್ರೀತಿ ಕೊಟ್ಟಿರಿ, ನಾನು ಹೆಂಗಿದ್ದೀನಿ ಅಂತ. ನಾನೊಂದು ಬಡಪಾಯಿ ಹುಡುಗಿ ಇದ್ದೀನಿ. ಯಾಕ ನೀನು ಬಡಪಾಯಿ ಅಲ್ಲ, ಬಡಾಬಾಯಿ. ಬಡಪಾಯಿ ಅಂದ್ರೆ ನಿರ್ಗತಿಕ ಅಂತ. ನೀನು ಬಾಯಿ ಬಿಟ್ರೆ ನಿರ್ಗಾ ಬಿಟ್ಟು ಮಿಕ್ಕಿದ್ನೇ ಮಾತಾಡ್ತೀಯ. ನೀನ್ ಆಡೋ ಮಾತುಗಳನ್ನ ಕೇಳ್ಬಿಟ್ರೆ ಕಿವಿಲ್ ರಕ್ತ ಬರ್ತದೆ. ನೀನು ಬಡಪಾಯಿನ. ಸುದೀಪ್ ಸೋರಿ ಗುಣಗೆ ತುಂಬಾ ಹೃದಯದಿಂದ ಧನ್ಯವಾದಗಳು ಸರ್. ಇದೊಂದ್ ಸರಿ ನಮಗೂ ಬಿಗ್ ಬಾಸ್ಗೆ ಅವಕಾಶ ಇದ್ರೆ ಬರ್ಬೇಕು ಅನ್ಕೊಂಡಿದೀವಿ. ಆಕ ಬಿಗ್ ಬಾಸ್ ಅನ್ನೋದು ಮಕ್ಕಳು ಮರಿ ಸಮೇತ ನೋಡುವಂತ ರಿಯಾಲಿಟಿ ಶೋ. 18+ ಶೋ ಅಲ್ಲ ಕಣಕ್ಕ. ನಿನ್ನೇನಾದ್ರೂ ಬಿಗ್ ಬಾಸ್ ಶೋ ಒಳಗೆ ಕಳಿಸ್ಬಿಟ್ರೆ ಆ ಎಡಿಟರ್ ಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕೆಲಸ ಮಾಡ್ಬೇಕಾಯ್ತದೆ. ನಿನ್ನ ಮಾತುಗಳನ್ನ ಕಟ್ ಮಾಡಿ ಬೀಪ್ ಹಾಕೋ ಅಷ್ಟ್ರಲ್ಲಿ ಅವ್ರ ಎಣ ಬಿದ್ದೋಗಿರ್ತದೆ. ಏ ನಿನ್ನ ಬಾಯಾಗ ನಿನ್ನೆ ಮೊನ್ನೆ ಸೊತ್ತ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ನೀನು ಬಿಗ್ ಬಾಸ್ಗೆಲ್ಲ ಸೂಟ್ ಆಗಲ್ಲ. ಬೀಪ್ ಬಾಸ್ ಅಂತ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಪಕ್ಕ ಸೆಲೆಕ್ಟ್ ಆಗ್ತೀಯ. ನಮ್ಮ ಅಕುಲ್ ಬಾಲಾಜಿ ಅವರು ದೊಡ್ಡ ಮನ್ಸ್ ಮಾಡಿ ಆ ಕಾರ್ಯಕ್ರಮನ ಶುರು ಮಾಡ್ಬೇಕು ಅಷ್ಟೇ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಐ ಆಮ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಆರ್ ಮುತ್ತು ಹನುಮಕ್ಕ. ಜಸ್ಟ್ ಇಮೇಜ್ ಮಾಡ್ಕೊಂತ ಇದ್ದೀನಿ, ನಾನೇನಾದ್ರೂ ಬಿಗ್ ಬಾಸ್ ಹೋದ್ರೆ ಹೇಗಿರುತ್ತೆ ಅಂತ. ನೀನೇನಾದ್ರೂ ಬಿಗ್ ಬಾಸ್ ಹೋದ್ರೆ ಬಿಗ್ ಬಾಸ್ ಸೇಮ್ ಸಾರ್ವಜನಿಕ ಶೌಚಾಲಯ ಇದ್ದಂಗೆ ಇರ್ತದೆ. ಇದೇ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಬೀದಿ ಬದಿ ವ್ಯಾಪಾರಿ, ಬಾಳೆಹಣ್ಣು ವ್ಯಾಪಾರ ಮಾಡ್ತೀನಿ. ನನಗೂ ಒಂದು ಅವಕಾಶ ಯಾಕೆ ಕೊಡಬಾರ್ದು? ಏನ್ ಬಿಗ್ ಬಾಸ್ ಮನೇಲಿ ಬಾಳೆಹಣ್ಣು ಮಾರೋಕ್ ಅವಕಾಶ ಕೊಡ್ಬೇಕೇನಪ್ಪ? ಬದ್ಮಾಶ್, ನಿಂದು ಒಂದ್ ಬಾಳೆಹಣ್ಣೇನು? ಬಹುಶಃ ನನ್ನ ಆವಳಿ ಕೃಷ್ಣ, ನನ್ನ ಆವಳಿ ಬಿಗ್ ಬಾಸ್ ಅಲ್ಲಿ ಇಕ್ಕಿರೆ ಹೆಂಗಿರ್ಬೋದು?
ಬಹುಶಃ ನನ್ನ ಅವಳಿಗೆ ಬಿಗ್ ಬಾಸ್ ಸ್ಪರ್ಧಿಗಳೇ ದಂಗಾಗ್ಬಿಡ್ತಾರೆ. ಹಾವಳಿನ ಅಂಡ್ ಸುಟ್ಟಿರೋ ಬಾವಲಿ ತರ ನಿಂತಿದ್ದಲ್ಲಪ್ಪ ತುಮಕೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಮರ್ತೋಗ್ಬಿಟ್ಯಾ ಏನು? ನಾನು ಕ್ಯಾಸಂದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಕಾರಣ ಏನಂದ್ರೆ ರೀಲ್ಸ್ ಮಾಡ್ತಾ ಇದ್ದೆ. ಮೊದ್ಲೇ ಹಾವಳಿ ಅಂತಾರೆ. ನಮ್ಮನ್ನೇನಾದ್ರೂ ಆಯ್ಕೆ ಮಾಡ್ಕೊಂಡ್ರೆ ಬಿಗ್ ಬಾಸ್ ಶೇಕ್ ಮಾಡೋದಂತೂ ಗ್ಯಾರಂಟಿ. ನೀನು ಅಲ್ಲೋಗಿ ಬಿಗ್ ಬಾಸ್ ಶೇಕ್ ಮಾಡುವಂತೆ ಮೊದ್ಲು ಬನಾನಾ ಶೇಕ್ ಮಾಡ್ಕೊಂಡ್ ಕುಡಿ. ಶೇಕ್ ಆಗ್ತಿರೋ ನೀನ್ ಕೈ ಕಾಲ್ಗೆ ಒಸಿ ಬಲಾನಾದ್ರೂ ಬರ್ತದೆ. ನಾನು ಮನೆ ಮಾಡ್ತೀನಿ, ನನ್ನಲ್ಲೂ ಕಲೆ ಪ್ರತಿಭೆ ಅನ್ನೋದಿದೆ. ಅಣ್ಣ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ನಿನ್ನಲ್ಲಿರೋದು ಕಲೆ ಅಲ್ಲ ಕೊಳೆ, ನೀನು ಪ್ರತಿಭೆ ಅಲ್ಲ ದ್ರಾಬೆ. ನನಗೆ ತಾಕತ್ತಿದೆ, ನನಗೊಂದು ಅವಕಾಶ ಕೊಡಿ. ಬಿಗ್ ಬಾಸ್ ನ ಶೇಕ್ ಮಾಡೋ ತಾಕತ್ ನನಗೈತೆ. ನೀವೆಲ್ಲ ಬಿಗ್ ಬಾಸ್ ಸೂಟ್ ಆಗಲ್ಲ. ಸ್ಪ್ಲಿಟ್ಸ್ ವಿಲಾ ತರ ಶಿಟ್ ವಿಲಾ ಅಂತ ಒಂದು ಕಾರ್ಯಕ್ರಮ ಮಾಡೋಣ. ನೀನು ಕಿಪ್ಪಿ ಕೀರ್ತಿ ಕಪ್ಪೆ 3 ಜನರ ಟ್ರಯಾಂಗಲ್ ಲವ್ ಸ್ಟೋರಿನ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಏರ್ಪಾಡ್ ಮಾಡೋಣ. ಕಾರ್ಯಕ್ರಮ ಇನಾಗ್ಯುರೇಷನ್ ಆಗ್ತಿದ್ದಂಗೆ ಎಂಡ್ ಆಗ್ಬಿಡುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆಯ ಪ್ರೀತಿಯ ಮನೆ ಹುಡುಗ ಬಾಸ್ ಭವಾನಿ ಅಲಿಯಾಸ್ ಕನ್ನಡ ಸುನಾಮಿ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗ? ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 30 ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನನ್ನ ಒಂದು ಬಹುಮಾನಗಳು. ಎಷ್ಟು ಬಹುಮಾನ ಬಂದಿದೆ ಅಂದ್ರೆ ನಮ್ಮದೊಂದು ಪುಟ್ಟದಾದ ಮನೆ ಫ್ರೆಂಡ್ಸ್. ಆಕ್ಚುಲಿ ಬಹುಮಾನ ಇಡಕ್ಕೆ ಜಾಗ ಇಲ್ಲ. ಇವನ್ ಯಾರೋ ಡಾಗ್ ಸತೀಶನ್ ತಂಗಿ ಮಗನೇ ಇರ್ಬೇಕು. ಸೇಮ್ ಡಾಗ್ ಸತೀಶನ್ ಡೈಲಾಗ್ನೇ ಹೊಡಿತಾವನೆ. ಅಷ್ಟ ಐಟಮ್ ಮೂಟೆ ಕಪ್ಗಳು ಇಡಕ್ ಜಾಗ ಇಲ್ಲದೆ ಮಾರ್ದೆ. ಎಷ್ಟು ಬಹುಮಾನ ಬಂದಿದೆ ಅಂದ್ರೆ ನಮ್ಮದೊಂದು ಪುಟ್ಟದಾದ ಮನೆ ಫ್ರೆಂಡ್ಸ್. ಆಕ್ಚುಲಿ ಬಹುಮಾನ ಇಡಕ್ಕೆ ಜಾಗ ಇಲ್ಲ. ಗೋಡೆ ಪೂರ್ತಿ ಕ್ಯಾಲೆಂಡರ್ಗಳು ದೇವ್ರ ಫೋಟೋಗಳನ್ನೇ ಹಾಕೊಂಡಿದ್ಯಾ. ಅಲ್ಲಿ ಎಲ್ಲೆಲ್ಲ ಅವಾರ್ಡ್ಗಳು ಕಾಣ್ತಾವೆ. ಬರೀ ಓಳು ಕಂಡ್ರು. ನಮ್ಮ ಮನೆಯ ಸುತ್ತಮುತ್ತ ನನ್ನ ಮನೆಯ ಒಳಗಡೆ ಬರೀ ಬಹುಮಾನಗಳೇ ತುಂಬಿದೆ. ಓಹೋ, ಇವನ್ ಮನೆ ಒಳಗಲ್ದೆ ಇವನ್ ಮನೆ ಸುತ್ತಮುತ್ತನು ಬಹುಮಾನಗಳೇ ತುಂಬವಂತೆ. ಮೋಸ್ಟ್ಲಿ ಎಲ್ಲೋ ಇವ್ರ ಮನೆ ಅಕ್ಕಪಕ್ಕ ಈ ಟ್ರೋಫಿ ಅವಾರ್ಡ್ ಮಾರೋ ಅಂಗಡಿಗಳಿರ್ಬೇಕು. ಅದಕ್ಕೆ ಈ ನನ್ನ ಮಗ ಮನೆ ಸುತ್ತಮುತ್ತನು ಅವಾರ್ಡ್ಸ್ ಗಳವೆ ಅಂತ ಅವನೇ. ಅದಕ್ಕೆ ಏನೇ ಅರ್ಹತೆ ಬೇಕು ಅಂತ ಕೇಳಿದರೆ ನನ್ನ ಒಂದು ಅರ್ಹತೆ ಸ್ಪಾಟ್ ರ್ಯಾಪ್. ಯಾವುದೇ ರೀತಿಯಂತ ಒಂದು ವಸ್ತು ವಿಷಯ ಕೊಟ್ರೆ ವಿತಿನ್ ಸ್ಪಾಟ್ ರ್ಯಾಪ್ ಮಾಡ್ತೀನಿ. ಆನ ಜೀವನದಲ್ಲಿ ಮಾಡಿಲ್ಲ ಒಂದೇ ಒಂದು ತಪ್ಪು. ಈ ಸಲ ಪಕ್ಕಾ ಗೆಲ್ತೀವಿ ಬಿಗ್ ಬಾಸ್ ಕಪ್ಪು. ಇವನ್ ಪ್ರಕಾರ ಇವನೊಬ್ಬ ರ್ಯಾಪರ್, ಆದ್ರೆ ಇವನು ರ್ಯಾಪರ್ ಅಲ್ಲ. ಅಣ್ಣ ನಿಂತಲ್ಲೇ ಕುಂತಲ್ಲೇ ಸ್ಪಾಟ್ ನಲ್ಲೇ ರ್ಯಾಪ್ ಮಾಡ್ತಾನಂತೆ. ಕನ್ನಡ ರ್ಯಾಪ್ ಇಷ್ಟ ಆದ್ರೆ ಹೊಡಿ ಕ್ಲಾಪ್. ನಮ್ಮ ಅಣ್ಣ ಹಾಕಿದ್ದಾರೆ ಗೋಲ್ಡು, ನೋಡ್ತಾ ಇದ್ರೆ ಮನ್ಸು ಆಗುತ್ತೆ ಬೋಲ್ಡು. ಅದನ್ನು ಹೇಳ್ತೀನಿ ಕೇಳೋ ಮಗ, ಮೈ ಮೇಲೆ ಅಷ್ಟೇ ಚಿನ್ನ ಅಲ್ಲ ಮಗ್ಗ, ಮನ್ಸನ್ನು ಕೂಡ ಇವ್ರ ಚಿನ್ನ. ಹೇಳ್ತೀನಿ ಕಿವಿಟ್ಟು ಕೇಳಣ್ಣ. ಇನ್ನು ಏನೋ ಬೇಕಣ್ಣ. ಹಾಯ್ ಹಲೋ ನಮಸ್ಕಾರ, ನಿಮ್ಮ ಮನೆಯ ಪ್ರೀತಿಯ ಮನೆ ಹುಡುಗ ಬಾಸ್ ಭವಾನಿ ಕನ್ನಡ ಸುನಾಮಿ. ನಿನ್ ಹೆಸರು ಬಾಸ್ ಭವಾನಿ ಅಲ್ಲ ಕಣ್ಲಾ, ಲೂಸ್ ಭವಾನಿ ಅಂತ ಚೇಂಜ್ ಮಾಡ್ಕೋ. ಇದ್ನ ಯಾರಾದ್ರೂ ರ್ಯಾಪ್ ಅಂದಾರೇನ್ಲ? ಇದು ರ್ಯಾಪ್ ಅಲ್ಲ, ಸ್ಕ್ರಾಪ್. ಅಣ್ಣ ಹೆಸರು ಗೋಲ್ಡ್ ಅಣ್ಣ, ಮೈ ಮೇಲೆ ಗೋಲ್ಡ್ ನೋಡಣ್ಣ. ಫುಲ್ ಟ್ರೆಂಡಿಂಗ್, ನಮ್ಮ ಗಣ್ಯ ಇಷ್ಟ ಮಿಂಚಿಂಗ್. ಈ ಗಂಡು ರ್ಯಾಪ್ ಮಾಡ್ತೀನಿ ಅಂತ ಎಲ್ಲಾ ಕಡೆ ಇದೇ ರಾಗ ಬಳಸ್ತಾನೆ. ಸಂಗೀತ ಮಗ ಸಂಗೀತ, ಮಕದಲ್ಲಿ ಇರಲಿ ಒಂದು ಸ್ಮಿತ. ಈ ಟ್ಯೂನು ಎಲ್ಲೋ ಕೇಳ್ದಂಗದಲ್ಲ ಅನ್ಕೊಂಡೆ. ಆಮೇಲೆ ನೆನ್ಪಾಯ್ತು, 1ನೇ ಕ್ಲಾಸ್ ಅಲ್ಲಿ ಒಂದ್ ಪದ್ಯ ಇತ್ತಲ್ಲ, ಸನ್ನಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ. ಈ ನನ್ನ ಮಗ ಅದೇ ಟ್ಯೂನ್ ಹಿಡ್ಕೊಂಡು ರ್ಯಾಪ್ ಮಾಡ್ತೀನಿ ಅಂತ ರ್ಯಾಪ್ ನೇ ರೇಪ್ ಮಾಡ್ತಾವನಲ್ಲ. ಜೋಗ ಜಲಪಾತ ನಮ್ಮ ಹೆಮ್ಮೆ, ತಿರುಗಿ ನೋಡು ನೀನೊಮ್ಮೆ. ನಿಮ್ಮ ಬಿಗ್ ಬಾಸ್ ಸೀಸನ್ 30 ಸ್ಟಾರ್ಟ್ ಆಗ್ತಿದೆ. ಎಲ್ಲ ಕಡೆ ತೂಫಾನು. ಒಂದು ಪುಟ್ಟದಾದಂತಹ ಒಂದು ಕಲೆಯ ಮೂಲಕ ನಾನು ಬೆಳಕಿಗೆ ಬರ್ತದೆ. ಒಂದು ವೇದಿಕೆ ಅವಶ್ಯಕತೆ ಇದೆ. ತಮ್ಮಯ್ಯ, ನಿಂದು ಪುಟ್ಟದಾದ ಕಲೆ ಅಲ್ಲ, ಕೆಟ್ಟದಾದ ಕಲೆ. ನೀನ್ ಬಿಗ್ ಬಾಸ್ ಬರೋದು ಬೇಡ, ಕಲೆನ ಕೊಲೆ ಮಾಡೋದು ಬೇಡ. ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಅದ್ಯಾರೋ ಒಂದು ಅಜ್ಜಿ ನಾನು ಹೋಯ್ತೀನಿ ಬಿಗ್ ಬಾಸ್ಗೆ ಅಂತಾಳೆ. ಅದ್ಯಾರೋ ಒಬ್ಬ ತಾತ ನಾನು ಹೋಯ್ತೀನಿ ಬಿಗ್ ಬಾಸ್ಗೆ ಅಂತಾನೆ. ಅದ್ಯಾರೋ ಒಂದು ಮೀಸೆ ಕೊಡ್ತಾರೆ ರೈತ ನಾನು ಹೋಯ್ತೀನಿ ಬಿಗ್ ಬಾಸ್ಗೆ ಅಂತಾನೆ. ಇವನ್ ಯಾರೋ ಒಳ್ಳೆ ನಾಗರಿಕ ಆಗ್ಲಾ ಅಂದ್ರೆ ನಾನ್ ನಾಗರಿಕ ಆಗಲ್ಲ ಕರಿನಾಗ ಆಯ್ತೀನಿ ಅಂತ ಬಂದವನೆ. ಬಾಡಿ ಶೇಮಿಂಗ್ ಮಾಡ್ತಿಲ್ಲ ಪೋ. ಇವನ್ ಹೆಸರೇ ಬ್ಲಾಕ್ ಕೋಬ್ರಾ ಅಂತ ಇಟ್ಕೊಂಡವನೆ. ಮಂಡ್ಯ, ಮದ್ದೂರು, ಮಳವಳ್ಳಿ, ಶ್ರೀರಂಗಪಟ್ಟಣ, ಕೇರ್ಪೇಟೆ, ಪಾಂಡುಪುರ, ಕೃಷ್ಣರಾಜಪೇಟೆ ಎಲ್ಲಾ ಕಡೆನೂ ನಮ್ದೇ ಅವ. ಕರಿನಾಗ KR ಪೇಟೆ, ಕೃಷ್ಣರಾಜಪೇಟೆ ಎರಡು ಒಂದೇ ಕಲಾಮುದೇವಿ. ಎಲ್ಲಾ ಕಡೆನೂ ನಮ್ದೇ ಅವ. ಯಾಕಂದ್ರೆ ಮಂಡ್ಯದವರು ಹೇಳಿ ಕೇಳಿ ಮಾತ್ ಕೊಟ್ರೆ ತಲೆ ಕೊಟ್ಟಂಗೆ. ಮಾತ್ ಕೊಟ್ರೆ ತಲೆ ಕೊಟ್ಟಂಗೆ ಅಂತೀಯ. ಮತ್ತೆ ಕಪ್ಪೆ ಹತ್ರ ಹೋಗಿ ತಲೆ ಬದಲು ಬೇರೆನೆ ಕೊಟ್ಟು ಬಂದಿದ್ಯಲ್ಲ. ಒಂದ್ ಮಾತು ಹೇಳ್ತೀನಿ, ನಾವು ಹೋದ್ರಂತೂ ನಮ್ ಗಿಲಿಯಣ್ಣ ಹೋದಾಗ ಬರೀ ಚಾನಲ್ ಮಾತ್ರ ನಂಬರ್ 1 ಆಗಿತ್ತು. ನಾವು ಹೋದ್ರೆ ಇಡೀ ವರ್ಲ್ಡ್ ಗೆ ನಂಬರ್ 1 ಚಾನಲ್ ಆಯ್ತದೆ. ಕ್ಯಾಪ್ರೇಶ್ ಕುಮಾರ್, ನೀನು ಮುಖನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರೋದೇ ಇವಾಗ. ಅಂತದ್ರಲ್ಲಿ ಇವನು ಗಿಲ್ಲಿಗಿಂತ ಚಾನಲ್ ನ ನಂಬರ್ 1 ಮಾಡ್ಬಿಟ್ಟಾನಂತೆ. ಕನ್ನಡದಲ್ಲಿ ಮುಖ ನೋಡ್ಕೊಂಡಿದ್ಯಾ? ಮೊದ್ಲು ನಂಬರ್ 1 ಮಾಡ್ಬಿಟ್ಟು ಸರಿಯಾಗಿ ನೀರ್ ಹಾಕದ್ ಕಲಿ ಕಪಿ ಬಡ್ಡಿದೆ. ಮುಂದಿನ ದಿನ ಟ್ರೈ ಮಾಡೋಣ. ಯಾಕಂದ್ರೆ ಇದು ಸಿಕ್ಕಿರೋ ಒಂದು ಇದು ಏನು ಅಂತ ಪಾಪ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಇದು ಏನು ಅಂತ ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.